ವೈಷ್ಣವಿ ಗೌಡ ಏನೋ ಖುಷಿಯಿಂದ ಪ್ರೀತಿಯಿಂದ ಎಂಗೇಜ್ಮೆಂಟ್ ಮಾಡ್ಕೊಂಡ್ರು. ಆದರೆ ಅವ್ರು ಎಂಗೇಜ್ಮೆಂಟ್ ಮಾಡ್ಕೊಂಡ್ಮೇಲೆ ಅವ್ರ ಹುಡುಗ ಯಾರು ಅಂತ ಸಿಕ್ಕಾಬಟ್ಟೆ ಹುಡುಕೋಕೆ ಶುರು ಆಗಲಾಗಿದೆ. ವೈಷ್ಣವಿಯೇ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸುಳಿವನ್ನು ಕೊಟ್ಟರೂ ಕೂಡ, ಆದರೆ ಈ ನಿರ್ಧಾರ ಯಾಕೆ ಅನ್ನೋದು ಅನೇಕ ಕನ್ನಡಿಗರ ಪ್ರಶ್ನೆ ಆಗಿದೆ. ಹೌದು, ವೈಷ್ಣವಿ ಮೂಲತಃ ಕರ್ನಾಟಕದವರು, ಬೆಂಗಳೂರಿನಲ್ಲಿ ಇದ್ದವರು. ಅವರ ತಂದೆ ತಾಯಿ ಎಲ್ಲರೂ ಕೂಡ ಕನ್ನಡಿಗರು, ಸಂಪ್ರದಾಯಸ್ಥ ಮನೆತನದವರು, ಗೌಡ ಸಂಪ್ರದಾಯದವರು, ಒಕ್ಕಲಿಗ ಮನೆತನದವರು. ಹೀಗಿದ್ರೂ ಕೂಡ ವೈಷ್ಣವಿ ಗೌಡ ಮದುವೆ ಆಗಿದ್ದು ಅಥವಾ ಆಗೋದಕ್ಕೆ ನಿರ್ಧರಿಸಿರುವಂಥದ್ದು ಉತ್ತರ ಭಾರತದ ಹುಡುಗನನ್ನ. ಕನ್ನಡವೇ ಬರಲ್ಲ, ಇಲ್ಲಿನ ಸಂಪ್ರದಾಯದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ, ಕರ್ನಾಟಕದ ಬಗ್ಗೆ ಗೊತ್ತಿಲ್ಲ, ಕರ್ನಾಟಕದವರು ಅಲ್ಲ. ಆದರೂ ಕೂಡ ಆ ಹುಡುಗನನ್ನು ಬಹಳ ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದಾರೆ ವೈಷ್ಣವಿ. ಯಾಕೆ ಅನ್ನೋದು ಅನೇಕರಿಗೆ ಇರುವಂಥ ಪ್ರಶ್ನೆ. ಅದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈಗಾಗಲೇ ನೀವು ವೈಷ್ಣವಿಯ ಹುಡುಗ ಯಾರು ಅಂತ ಹುಡುಕಿರ್ತೀರ, ಸ್ವಲ್ಪ ಮಟ್ಟಿಗೆ ಮಾಹಿತಿನೂ ಸಿಕ್ಕಿರುತ್ತೆ. ಆದರೆ ಗೊತ್ತಿಲ್ಲದಂಥ ವಿಚಾರವೊಂದು ನಡೆದಿದೆ ಅನ್ನೋದು ಗೊತ್ತಾದರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ವೈಷ್ಣವಿ ತುಂಬ ಸಿಂಪಲ್ ಹುಡುಗಿ, ತುಂಬ ಸಂಪ್ರದಾಯಬದ್ಧ ಹುಡುಗಿ. ಚಿಕ್ಕ ವಯಸ್ಸಿನಿಂದಲೂ ಕೂಡ ತನ್ನದೇ ಆದಂಥ ಪ್ರಪಂಚವನ್ನು, ಪುಟ್ಟ ಜಗತ್ತನ್ನು ಕಟ್ಕೊಂಡಿದ್ದಂಥ ಹುಡುಗಿ. ಆಲ್ಮೋಸ್ಟ್ ಬಹುತೇಕ ಹುಡುಗಿಯರು ಈ ರೀತಿಯಾಗಿ ಇರ್ತಾರೆ. ಕೇವಲ ತಂದೆ ತಾಯಿಗಾಗಿ ಬದುಕುವವರು, ಅಥವಾ ತಮ್ಮ ಇಷ್ಟ ಕಷ್ಟಗಳು ಏನೇ ಇದ್ರೂ ಕೂಡ ಒಂದಷ್ಟು ಕನಸನ್ನು ಕಂಡಿರ್ತಾರೆ. ಮದುವೆ ಆದರೆ ಹೀಗೆ ಆಗಬೇಕು, ಮದುವೆ ಆಗುವ ಹುಡುಗ ಹೀಗೆ ಇರಬೇಕು, ಒಬ್ಬನನ್ನೇ ಪ್ರೀತಿಸಬೇಕು, ಒಬ್ಬನನ್ನೇ ಮದುವೆ ಆಗಬೇಕು, ಅವನ ಜೊತೆಗೆ ಇಡೀ ಜೀವನವನ್ನು ಕಳಿಬೇಕು, ಫಸ್ಟ್ ಆ್ಯಂಡ್ ಲಾಸ್ಟ್ ಅವನೇ ಆಗಿರಬೇಕು. ಪ್ರೀತಿ ಅನ್ನೋದು ತುಂಬ ಅಂದರೆ ತುಂಬ ಒಂದು ರೀತಿಯಾದಂಥ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಸೊ ಇದೆಲ್ಲವನ್ನು ಕೆಲವು ಹುಡುಗಿಯರು ಅಂದ್ಕೊಂಡಿರ್ತಾರೆ. ಹೋಗೋ ಗಂಡನ ಮನೆ ಹೀಗಿರಬೇಕು, ಗಂಡನಿಂದ ಇದೇ ಪ್ರೀತಿ ಸಿಗಬೇಕು ಅಂತ. ಆದರೆ ವೈಷ್ಣವಿ ಬಾಳಲಾಗಿದ್ದೆಲ್ಲವೂ ಕೂಡ ದುರಂತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವೈಷ್ಣವಿ ಯಾವತ್ತೂ ಯಾರಿಗೆ ಮೋಸ ಮಾಡಲಿಲ್ಲ, ಅನ್ಯಾಯ ಮಾಡಲಿಲ್ಲ. ಒಬ್ಬ ಹುಡುಗನನ್ನು ಪ್ರೀತಿಸಬೇಕು, ಅವನನ್ನೇ ಮದುವೆ ಆಗಬೇಕು, ಇಡೀ ಫ್ಯಾಮಿಲಿ ಜೊತೆಗೆ ನಿಂತ್ಕೋಬೇಕು, ಎಲ್ಲರೂ ಒಟ್ಟಿಗೆ ಇದ್ದು ಮದುವೆ ಆಗಬೇಕು, ಒಂದು ಕಂಪ್ಲೀಟ್ ಫ್ಯಾಮಿಲಿ ಅನ್ನೋದು ಬೇಕು ಅಂತ ಬಯಸಿದರು. ಅದೇ ವೈಷ್ಣವಿ ಮಾಡಿದ ದೊಡ್ಡ ತಪ್ಪು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ರೀತಿಯಾಗಿ ಮದುವೆ ಬಗ್ಗೆ ತನ್ನದೇ ರೀತಿಯಾದಂಥ ಕನಸನ್ನು ಕಂಡಿದ್ದಂಥ ವೈಷ್ಣವಿಗೆ ಆಘಾತ ಆಗಿಬಿಡತ್ತೆ. ಕೆಲವು ವರ್ಷಗಳ ಹಿಂದೆ ವೈಷ್ಣವಿ ಎಂಗೇಜ್ಮೆಂಟ್ ಆಗತ್ತೆ. ಆಗಲೂ ಕೂಡ ವೈಷ್ಣವಿ ಅಷ್ಟೇ ಮುದ್ದಾಗಿ ನಗಾಡಿಕೊಂಡಿದ್ರು. ಆ ಎಂಗೇಜ್ಮೆಂಟ್ ಆಗ್ತಿದ್ದ ಹಾಗೆಯೇ ಆಕೆ ಒಂದು ಡ್ರೀಮನ್ನು ಕಟ್ಕೊತಾಳೆ. ನಾನು ಇಡೀ ಜೀವನ ಇವನ ಜೊತೆಗೆ ಇರುತ್ತೆ, ನಾನು ಇಡೀ ಜೀವನ ನಾನು ಇವನ ಜೊತೆ ಕಳಿತೀನಿ, ನನ್ನ ಮದುವೆ ಆಗೋ ಹುಡುಗ, ನನ್ನ ಮದುವೆ ಆಗಿ ಹೋಗೋರು ಮನೆಯವರು, ಅತ್ತೆ ಮಾವ, ಈ ಥರದ್ದೆಲ್ಲ ಕನಸನ್ನು ಕಂಡುಕೊಳ್ತಾರೆ. ಆ ಹುಡುಗನ ಜೊತೆಗೆ ಎಂಗೇಜ್ಮೆಂಟ್ ಆಗುತ್ತೆ. ಎಂಗೇಜ್ಮೆಂಟ್ ಆದ ಮರುದಿನವೇ ಎಲ್ಲ ಚಾನಲ್ಗಳಲ್ಲೂ ಕೂಡ ಬ್ರೇಕಿಂಗ್ ನ್ಯೂಸ್ ಬರುತ್ತೆ, ವೈಷ್ಣವಿಯವರು ಗುಟ್ಟಾಗಿ ಮದುವೆ ಆಗ್ತಿದ್ದಾರೆ, ಎಂಗೇಜ್ಮೆಂಟ್ ಆಗಿದೆ ಅಂತ. ಆಗ ಖುಷಿ ಪಡಬೇಕಾಗಿದ್ದಂಥ ವೈಷ್ಣವಿ ದುಃಖಕ್ಕೊಳಗಾಗ್ತಾರೆ. ಕಾರಣ, ಎಂಗೇಜ್ಮೆಂಟ್ ಆಗಿದ್ದಂಥ ಹುಡುಗ ಸರಿ ಇರಲಿಲ್ಲ, ಆತ ಫ್ಲರ್ಟ್ ಆಗಿದ್ದ. ವೈಷ್ಣವಿ ಆತನಿಗೆ ಅದೆಷ್ಟನೆಯವರಾಗಿದ್ರೂ ಗೊತ್ತಿರಲಿಲ್ಲ. ವೈಷ್ಣವಿಗೆ ನಂಬಿಸಿ ಮೋಸ ಮಾಡಿದ್ದ. ವೈಷ್ಣವಿಗೆ ನೀನೇ ಪ್ರಪಂಚ, ನೀನೇ ಚಿನ್ನ, ನೀನೇ ನನ್ನ ಅಂತ ಹೇಳಿ ನಿಜವಾಗ್ಲೂ ಕೂಡ ಯಾಮರಿಸಿದ್ದ. ವೈಷ್ಣವಿಗಿಂತ ಮುಂಚೆ ಬೇರೆ ಬೇರೆ ಹುಡುಗಿಯರ ಜೊತೆಗೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದ. ಇಬ್ಬರು ಹುಡುಗಿಯರು ಮಾತನಾಡಿರುವಂಥ ಆಡಿಯೋ ವೈರಲ್ ಆಗಿತ್ತು. ಅವನು ಸರಿ ಇಲ್ಲ, ಅವ್ನು ನನ್ನ ಜೊತೆಗೂ ಮಲಗಿದ್ದ, ಇವಳ ಜೊತೆಗೂ ಮಲಗಿದ್ದ, ಪಾಪ ವೈಷ್ಣವಿ ಒಳ್ಳೆ ಹುಡುಗಿ, ಈ ಥರ ಆಗಬಾರ್ದು, ಅವನು ನಿಜವಾಗ್ಲೂ ಅನ್ಯಾಯ ಮಾಡ್ತಾನೆ, ಅವನು ದೊಡ್ಡ ಕಾಮುಕ, ಈ ಥರದ್ದೆಲ್ಲ ಮಾತನಾಡಿರುವಂಥ ಒಂದು ಆಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಯಾರೋ ಇಬ್ಬರು ಹುಡುಗಿಯರು ಮಾತನಾಡಿದರು. ಮೊದಲು ನಿಶ್ಚಯ ಆಗಿದ್ದಂಥ ಹುಡುಗನ ಬಗ್ಗೆ ಈ ಥರದ ಆಡಿಯೋಗಳನ್ನು ಕೇಳಿಸ್ಕೊಂಡಾಗ ವೈಷ್ಣವಿ ನಿಜವಾಗ್ಲೂ ಶಾಕಿಗೊಳಗಾಗಿದ್ರು. ಯಾಕಂದರೆ ತುಂಬ ಇಷ್ಟಪಟ್ಟು ಮನಸ್ಸಿನಲ್ಲಿ ಒಂದಷ್ಟು ಕನಸುಗಳನ್ನು ಕಟ್ಕೊಂಡು ಆಯ್ಕೆ ಮಾಡ್ಕೊಂಡಿದ್ದಂಥ ಹುಡುಗನ ಬಗ್ಗೆ ಈ ರೀತಿಯಾದಂಥ ಮಾತುಗಳು ಕೇಳಿದ್ದು ವೈಷ್ಣವಿಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ತಾನು ಒಬ್ಬನನ್ನೇ ಪ್ರೀತಿಸಬೇಕು, ಒಬ್ಬನನ್ನೇ ಮದುವೆ ಆಗಬೇಕು, ಕೊನೆಯವರೆಗೂ ಅವನ ಜೊತೆಗೇ ಇರಬೇಕು ಅಂತ ಅಂದ್ಕೊಂಡಿದ್ದಂಥ ವೈಷ್ಣವಿಗೆ ತಾನು ಪ್ರೀತಿ ಮಾಡಿದಂಥ ಹುಡುಗ, ತಾನು ಮದುವೆ ಆಗೋದಕ್ಕೆ ನಿರ್ಧರಿಸಿದಂಥ ಹುಡುಗ ಸರಿ ಇಲ್ಲ, ಆತ ಈಗಾಗಲೇ ಅಫೇರ್ಸ್ಗಳನ್ನು ಇಟ್ಕೊಂಡಿದ್ದಾರೆ, ನಂತರ ಬೇರೆ ಬೇರೆ ಹುಡುಗಿಯರಿಗೆ ಯಾಮಾರಿಸಿದ್ದಾನೆ, ಮೋಸ ಮಾಡಿದ್ದಾನೆ, ಆತನ ಕ್ಯಾರೆಕ್ಟರೇ ಸರಿ ಇಲ್ಲ ಅಂತ ಗೊತ್ತಾದಾಗ ಆಕೆಯ ಹೃದಯವೇ ಒಡೆದು ಹೋಗಿತ್ತು. ಅದಾದಮೇಲೆ ವೈಷ್ಣವಿ ತುಂಬಾ ಸೈಲೆಂಟ್ ಆಗಿಬಿಡ್ತಾರೆ. ಆದರೆ ಮನಸ್ಸಿನಲ್ಲಿ ಮಾತ್ರ ಕುರಿತಾ ಇತ್ತು. ಬ್ರೇಕಪ್ ಅನ್ನೋದು ಅಷ್ಟು ಸುಲಭದ ಮಾತಲ್ಲ, ಅಥವಾ ಪ್ರೀತಿಯಲ್ಲಿ ಮೋಸ ಹೋಗೋದು, ಪ್ರೀತಿಯಲ್ಲಿ ಯಾಮಾರೋದು ಅನ್ನೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ಪ್ರೀತಿಯಲ್ಲಿ ಮೋಸ ಹೋದವರಿಗೆ, ಯಾಮಾರ್ದವರಿಗೆ ಅದರ ಕಷ್ಟ ಗೊತ್ತಿರತ್ತೆ. ಜೀವನೇ ಅವನು ಅಂತ ಅಂದ್ಕೊಂಡವನು
ಅವನು ಇನ್ಯಾರೋ ಜೊತೆಗೆ ಮೋಸ ಮಾಡಿ ತನಗೂ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ ವೈಷ್ಣವಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಾದಮೇಲೆ ಎಲ್ಲದರಿಂದ ಅಂತರ ಕಾಯ್ದುಕೊಳ್ತಾರೆ. ಸಮಾಜಕ್ಕೆ ಪಾಪ ಆಕೆ ಉತ್ತರ ಕೊಡಬೇಕಾಗತ್ತೆ. ಯಾಕಂದರೆ ಆಕೆ ಸೆಲೆಬ್ರಿಟಿ ಆಗಿರೋದ್ರಿಂದ ಆಕೆಯ ವೈಯಕ್ತಿಕ ಜೀವನ ವೈಯಕ್ತಿಕವಾಗಿ ಉಳಿಯೋದಿಲ್ಲ, ಅದು ಜಗತ್ ಜಾಹೀರಾಗ್ಬಿಡತ್ತೆ. ಆ ಕಾರಣಕ್ಕಾಗಿ ವೈಷ್ಣವಿ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದ್ಬಿಡ್ತಾನೆ. ಕಷ್ಟನೋ ಸುಖನೋ ನನಗೆ ಆಯ್ಕೆ ಆಗೋ ಥರದ ಹುಡುಗ ಬೇಕು, ನನಗೆ ಸೂಟ್ ಆಗೋ ಥರದ ಹುಡುಗ ಬೇಕು, ನನ್ನನ್ನು ಒಪ್ಪಿಕೊಳ್ಳುವ, ನಾನು ಏನು ಬಯಸ್ತಾ ಇದ್ದೀನೋ ಆ ಥರ ಕ್ವಾಲಿಟಿ ಇರುವಂಥ ಹುಡುಗ ಬೇಕು ಅಂತ. ಆ ಸಂದರ್ಭದಲ್ಲಿ ನೊಂದಿದ್ದಂಥ ವೈಷ್ಣವಿಗೆ ಕಾಣಿಸ್ಕೊಂಡಿದೆ ಈಗಿನ ಅಖಾಯ್ ಮತ್ತು ವೈಷ್ಣವಿಯವರು ಮಾತಾಡೋದಕ್ಕೆ ಶುರು ಮಾಡಿದ್ಮೇಲೆ ಅಖಾಯ್ ಬಗ್ಗೆ ತಿಳ್ಕೊಳ್ತಾರೆ. ಅಖಾಯ್ ತುಂಬ ಒಳ್ಳೆ ಹುಡುಗ ಅಂತ ವೈಷ್ಣವಿಗೆ ಭಾವಿಸಲಾಗತ್ತೆ. ಯಾಕಂದರೆ ನಾವು ಎಂಗೇಜ್ಮೆಂಟ್ನ ವಿಡಿಯೋ ನೋಡಿದಾಗ ಅಖಾಯ್ ಅವರ ಇಡೀ ಫ್ಯಾಮಿಲಿ ಎಂಗೇಜ್ಮೆಂಟನ್ನು ಎಂಜಾಯ್ ಮಾಡಿದ್ದು, ವೈಷ್ಣವಿ ಭಾವಿ ಅತ್ತೆ ಜೊತೆಗೆ ಹೆಜ್ಜೆ ಹಾಕಿದ್ದು, ಭಾವಿ ಅತ್ತೆ ತುಂಬ ಕ್ಲೋಸ್ ಆಗಿರೋದು, ಫ್ರೆಂಡ್ಲಿ ಥರ ಮೂವ್ ಮಾಡ್ತಾ ಇದ್ದಿದ್ದು, ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು, ಇದೆಲ್ಲವನ್ನ ನೋಡಿದಾಗ ಆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಗೆ ಸೂಟ್ ಆಗತ್ತೆ ಅಂತ ವೈಷ್ಣವಿಗೂ ಅನಿಸಿರ್ಬೋದು. ಆ ಕಾರಣಕ್ಕಾಗಿ ಅಖಾಯನ್ನು ಒಪ್ಕೊಳ್ತಾರೆ. ಪ್ರೀತಿಗೆ ಯಾವುದೇ ಜಾತಿ, ದೇಶ, ಭಾಷೆ ಇದ್ಯಾವುದರ ಅಡ್ಡಿನೂ ಆಗೋದಿಲ್ಲ. ಪ್ರೀತಿ ಯಾರಿಗೆ ಯಾವಾಗ ಹೇಗೆ ಯಾರ ಮೇಲೆ ಆಗುತ್ತೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇವ್ರನ್ನ ಪ್ರೀತಿಸ್ತೀವಿ, ಇವ್ರನ್ನೇ ಮದುವೆ ಆಗ್ತೀವಿ ಅನ್ನೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಥವಾ ನಮ್ಮ ಜಾತಿಯವರು, ನಮ್ಮ ರಾಜ್ಯದವರು, ನಮ್ಮ ದೇಶದವರು ಇವರನ್ನೇ ಪ್ರೀತಿಸಬೇಕು ಅಂತಲೂ ಅಲ್ಲ. ಪ್ರೀತಿ ಹುಟ್ಟೋದೇ ಹಾಗೆ, ತಮ್ಮ ಮನಸ್ಸಿಗೆ ಇಷ್ಟ ಆಗುವವರು, ಹತ್ತಿರ ಆಗುವವರ ಮೇಲೆ ಪ್ರೀತಿ ಹುಟ್ಟುತ್ತೆ. ವೈಷ್ಣವಿಗೂ ಆಗಿದ್ದು ಅದೇ. ಅದರಲ್ಲಿ ತಪ್ಪೇನಿದೆ? ಈ ಕೆಲವರು ಕರ್ನಾಟಕದವ್ರು ಸಿಗ್ಲಿಲ್ವಾ, ಕನ್ನಡಿಗ ಸಿಗ್ಲಿಲ್ವಾ, ಕನ್ನಡತಿಯಾಗಿ ದ್ರೋಹ ಮಾಡಿದೆ, ಮೋಸ ಮಾಡಿದೆ, ನಿಂಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಿದ್ದಾರೆ. ಅದು ಆಕೆಯ ವೈಯಕ್ತಿಕ ಜೀವನ. ಇವತ್ತು ಮಾತಾಡೋರು ಯಾರೂ ಆಕೆ ಬೆನ್ನಿಗೆ ಬಂದು ನಿಂತ್ಕೊಳ್ಳಲ್ಲ. ನಾಳೆ ದಿನ ಕಷ್ಟ ಆದಾಗ ಆಕೆಗೆ ಜೊತೆಗೆ ನಿಂತ್ಕೊಳ್ಳೋದು ಗಂಡ ಮತ್ತು ಅವರ ಫ್ಯಾಮಿಲಿ. ಹೀಗಿರಬೇಕಾದಾಗ ಆಕೆಯ ಆಯ್ಕೆ, ಆಕೆಯ ಜೀವನ ಆಕೆಯದ್ದು. ನಾನು ಆಗಲೇ ಹೇಳ್ದ ಹಾಗೆಯೇ ಒಂದು ಸಂಸಾರ ನಡೆಸೋದಕ್ಕೆ ಗಂಡು ಹೆಣ್ಣು ಅನ್ನೋದು ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಮನಸ್ಸುಗಳು ಮೊದಲಿಗೆ ಒಂದಾಗಬೇಕು. ವೈಷ್ಣವಿಯ ಮನಸ್ಸು ಗೆದ್ದಿದ್ದಾರೆ ಅಖಾಯ್. ಆ ಕಾರಣಕ್ಕಾಗಿ ಬೇರೆ ರಾಜ್ಯ ಆದರೂ ಪರವಾಗಿಲ್ಲ, ಆತನ ಜೊತೆಗೆ ಮದುವೆ ಆಗಬೇಕು, ಕನ್ನಡ ಬರೆದಿದ್ರು ಕನ್ನಡ ಕಲಿಸ್ತೀನಿ ಅಂತ ಒಪ್ಪಿಸಿ ಮದುವೆ ಆಗ್ತಿದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.